ಇರಿಸಿ ಉಸಿರು ತಗೊಳ್ಳೋಣ. ಉಸಿರನ್ನು ಹೊರ ಹಾಕ್ತಾ ಕೈಗಳು ವಿಮಾನಾಸನ ಸ್ಥಿತಿ. ಹಾಗೆ ಕಾಲನ್ನ ಬಿಡಿಸೋಣ. ಬಲಗಾಲನ್ನ ಹಸ್ತ ಮೇಲ್ಮುಖ ಮಾಡೋಣ. ಉಸಿರು ತಗೊಳ್ತಾ ನಿಧಾನ ನಮಸ್ಕಾರ ಸ್ಥಿತಿ. ಇಲ್ಲೂ ಅಷ್ಟೇ ಸೊಂಟದ ಮೇಲ್ಭಾಗದ ಸೆಳೆತ ಇರಲಿ. ಸಂಪೂರ್ಣ ಪಾದ ನೆಲಕ್ಕೆ ಹೇಗೆ ಒತ್ತಿದೆಯೋ ಎಡಪಾದ ಹಾಗೆ ಬಲಪಾದವು ತೊಡೆಗೆ ಒತ್ತಿರ್ಲಿ. ದೃಷ್ಟಿ ನೇರ ಇರಲಿ. ಸ್ಥಿತಿಯಲ್ಲಿ ಒಮ್ಮೆ ಆದ್ರೂ ಉಸಿರು ತಗೊಂಡು ಹೊರ ಹಾಕುವಂತ ಪ್ರಯತ್ನ ಮಾಡೋಣ. ವಾಪಸ್ ನಿಧಾನ ಎರಡು ಹಸ್ತಗಳು ಹೊರಮುಖವಾಗಿ ಇರಿಸಿ ಉಸಿರು ತಗೊಂಡು ಹೊರ ಹಾಕ್ತಾ ಕೈಗಳ ನಿಧಾನವಾಗಿ ಕೆಳಗಿಳಿಸಂದ್ರೆ ಬಾಗ್ತಾ ಹಾಗೆ ಹಸ್ತಗಳನ್ನ ನಮ್ಮ ಪಾದಗಳ ಹತ್ರ ತಗೊಂಡು ಹೋಗುವಂತ ಪ್ರಯತ್ನ ಆಗಲಿ. ಎರಡು ಮೊಣಕಾಲುಗಳು ನೇರವಾಗಿರ್ಲಿ. ಆಸನ ಪಾದ ಹಸ್ತ ಉತ್ತಾನಾಸನ. ಇದರಲ್ಲಿ ಉಸಿರಾಟ ಇರಲಿ. ಸ್ಥಿತಿಯಲ್ಲಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲೆ ಬರೋಣ. ಹಾಗೆ ಉಸಿರನ್ನ ಬಿಡ್ತಾ ಕೈಗಳನ್ನ ಮೇಲಿಂದ ಕೆಳಗಿಳಿಸೋಣ. ಉಸಿರು ಬಿಡ್ತಾ ಮುಂದೆ ಹಾಗೆ ವಿರುದ್ಧವಾಗಿ ಮಾಡೋಣ. ಮುಂದೆಯಿಂದ ಹಿಂದೆ ಪೂರ ಉಸಿರು ತಗೊಳ್ತಾ ಮೇಲೆ ಕೈಗಳು, ಉಸಿರು ಬಿಡ್ತಾ ಹಾಗೆ ಕೈ ಕೆಳಗೆ. ವಾಪಸ್ ನಿಧಾನವಾಗಿ ಕೈಗಳನ್ನ ಬಿತ್ತದ ನೇರ ಚಾಚಿ ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸೋಣ. ಭುಜದ ಭಾಗವನ್ನು ಗಮನಿಸ್ಕೊಳ್ಳೋಣ. ಕಾಲುಗಳನ್ನ ನಮ್ಮ ಭುಜದಷ್ಟು ಅಗಲ ಅಂತರ ಇರಿಸ್ಕೊಳ್ಳೋಣ. ಭುಜದಷ್ಟು ಅಗಲ, ಭುಜ ಎಷ್ಟಿದೆಯೋ ಅಷ್ಟು ಅಗಲ ಕಾಲುಗಳ ಅಂತರವಿರಲಿ. ಎರಡು ಕೈಗಳನ್ನ ಮುಂದೆ ಚಾಚೋಣ. ಹಸ್ತ ಪಾರ್ಶ್ವ ಚಾಲನೆ ಸಿದ್ಧ. ಹಾಗೆ ಬಲಕ್ಕೆ ಉಸಿರು ಬಿಡ್ತಾ ಬಲಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಬಲಕ್ಕೆ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸೋಣ. ಈ ಎಲ್ಲ ಅಭ್ಯಾಸವು ನಮ್ಮ ದೇಹದ ಸಡಿಲಿಕೆಗಾಗಿ. ಕಾಲುಗಳ ನಡುವೆ ಅಂತರ ಇರಲಿ. ಎಷ್ಟು ಸುಲಭನೋ ಅಷ್ಟೇ ಇದರಿಂದ ತುಂಬಾ ಪ್ರಯೋಜನಕಾರಿ. ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡುವಂತಹ ಆಸನ ಇದು. ಆಸನ ಅಂದ್ರೆ ಹಾವಿನ ರೀತಿ. ಹಾವು ಹೇಗೆ ಎಡೆ ಎತ್ತುತ್ತೋ ಹಾಗೆ ನಮ್ಮ ಎದೆಯಿಂದ ಮೇಲ್ಭಾಗ ಮೇಲೆತ್ತಬೇಕು. ದೃಷ್ಟಿ ಮೇಲ್ ನೋಡ್ತಾ ಇರ್ಬೇಕು. ಉಸಿರಾಟ ಇರಲಿ. ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೊಂಟದ ಭಾಗವನ್ನ ನೆಲದ ಕಡೆ ಒತ್ತುತ್ತಾ ಇರೋಣ. ಆಸನ ಸ್ಥಿತಿಯಲ್ಲಿ ಕೊಂಚ ಹೊತ್ತು ಇರೋಣ. ಮುಂದೆ ಹಾಗೆ ನೇರ ಪ್ರಕಾರ ಎಡನ್ನ ಮಾಡೋಣ. ಬಲಕ್ಕೆ ಎಡಕ್ಕೆ ಬಾಗಿಸುವಂತ ಕ್ರಿಯೆ. ಬಲಕ್ಕೆ ಉಸಿರು ಬಿಡ್ತಾ ಬಾಗ್ಸೋಣ. ಬಲಕ್ಕೆ ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಎಡಕ್ಕೆ, ಉಸಿರು ತಗೊಳ್ತಾ ನೇರ, ಬಲಕ್ಕೆ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಹಾಗೆ ಎಡಕ್ಕೆ ನೇರ. ಬಲಕ್ಕೆ ಎಡಕ್ಕೆ ತಿರುಗಿಸುವಂತ ಚಾಲನೆ. ಕುತ್ತಿಗೆಯನ್ನ ಉಸಿರನ್ನ ತಗೊಳ್ಳೋಣ ಸ್ಥಿತಿಯಲ್ಲಿ ನೇರವಾಗಿ. ಹಾಗೆ ಬಿಡ್ತಾ ಬಲಕ್ಕೆ,